ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಳ್ಳಿ ಕಡೆ ಈ ಥರ ಒಲೆ ಮಾಡ್ತಾರೆ. ಹೇಗೆ ಮಾಡೋದಂದರೆ ಇದೆಂತ ಗೊತ್ತಾ? ಕೇಯಿ ಅಲ್ಲ, ಹುಲ್ಲು ಭತ್ತದ ಹುಲ್ಲು. ಭತ್ತದ ಹುಲ್ಲು ಗದ್ದೆಯಲ್ಲಿ ಬೆಳೀತಾರಲ್ಲ ಅದು. ಅದನ್ನು ಹೀಗೆ ರೌಂಡ್ ಥರ ಶೇಪ್ ಮಾಡಿ ಮತ್ತೆ ಅದಕ್ಕೆಲ್ಲ ಮಣ್ಣು ಹಾಕುದು. ಇದು ಮಣ್ಣನ್ನು ಆಲ್ರೆಡಿ ಕಲಸಿ ನೀರಲ್ಲಿ ನೀರು ಹಾಕಿ ಕಲಸಿ ಇಟ್ಕೊಂಡಿರ್ಬೇಕು ಒಂದು 4 ದಿನ. 4 ದಿನ ಕಲಸಿ ಇಟ್ಟು ಅದು ಮಣ್ಣು ಸ್ವಲ್ಪ ಹದ ಬರಬೇಕು. ಆ ನಂತರ ಈ ರೀತಿ ಕಟ್ಟಬೇಕು. ಆವಾಗ ಗಟ್ಟಿ ಬರುತ್ತೆ ಅದು. ರೆಡಿಮೇಡ್ ಎಲ್ಲ ಸಿಗ್ತದೆ ಹೊರಗಡೆ. ರೆಡಿಮೇಡ್ ಅದು ಒಂದೇ ಒಲೆ ಆಗಿರ್ತದೆ, ಚೆಂದ ಇರ್ತದೆ. ಮನೆಯಲ್ಲಿ ಸಹ ಮಾಡ್ಬೋದಲ್ಲ ಅಂತ ನಮ್ಮ ಮನೇಲಿ ಹೀಗೆ ಮನೆಯಲ್ಲಿ ಮಾಡುದು ಅಮ್ಮ. ಒಂದು ಫಿನಿಶ್ ಎಲ್ಲ ಆಯಿತು ಕಣ, ಅದು ಕಡೆ ತೋರಿಸು. ಇದು ಆಲ್ರೆಡಿ ಒಂದು ಫಿನಿಶ್ ಆಗಿದೆ ನೋಡಿ. ಈ ಥರ ಈ ಶೇಪಲ್ಲಿ ಇದೆ. ಅಂದರೆ ಇದೊಂದು ಆಯ್ತಲ್ಲ, ಇದ್ರದ್ದು ನೆಕ್ಸ್ಟ್ ಈಚೆ ಒಂದು ಹೀಗೆ ಇಡಲಿಕ್ಕೆ, ಇದ್ರ ಮೇಲ್ಗಡೆ ಪಾತ್ರೆ ಇಡಲಿಕ್ಕೆ ಹೀಗೆ ಮಾಡೋದು. ರೌಂಡ್ ಶೇಪ್ ಇದು. ಇದನ್ನು ಒಂದು ಬಿಸಿಲಲ್ಲಿ 3 ದಿನ ಒಣಗಿಸ್ಬೇಕು. ಗಟ್ಟಿ ಆಗಬೇಕು ಅದು. ಗಟ್ಟಿ ಆದ ನಂತರ ಒಲೆ ಉಪಯೋಗಿಸ್ಬೋದು. ತುಂಬ 1-2 ವರ್ಷ ಬರ್ತದೆ. 2 ವರ್ಷ ತನಕ ಬರ್ತದೆ. ಇದು ಹಾಳಾಗೋದಿಲ್ಲ ಗೊತ್ತಾ, ನೀವು ಪಾತ್ರೆ ಎಲ್ಲ ಇಟ್ಟಾಗ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಳ್ಳಿ ಕಡೆ ಜಾಸ್ತಿ ಇದನ್ನೇ ಮಾಡೋದನ್ನೇ. ಸ್ವಲ್ಪ ಡುಮ್ಮ ಇಲ್ಲಿಯಾ, ಅದನ್ನು ಶೇಪ್ ಹಾಕ್ಬೇಕಲ್ಲ ಇನ್ನು. ಅಂದರೆ ಇದು ಮೊದಲಿನ ಕಾಲದಲ್ಲಿ ಅಜ್ಜ ಅಜ್ಜಿ ಎಲ್ಲ ಇರುವಾಗ ಹೀಗೆ ನಮ್ಮ ಮನೇಲಿ ಮಾಡ್ತಿದ್ರು. ಈಗ ಅಮ್ಮ ಹೀಗೆ ಟ್ರೈ ಮಾಡಿದ್ದು. ಅಮ್ಮ ಮೊದಲು ಒಂದು ಸಲ ಮಾಡಿದ್ರು, ಅದು ಸಹ 1-2 ವರ್ಷ ತನಕ ಇತ್ತು. ಇವಾಗ ಅದು ಹಾಳಾಗೋಗಿದೆ ಅಂತ. ಹಾಳಾಗೋಗ್ಲಿಲ್ಲ, ಸುಟ್ಟು ಹೋಗ್ತದೆ. ಬೆಂಕಿಟಾಗಿ ಸುಟ್ಟು ಹೋಗ್ತದಲ್ಲ ಮಣ್ಣು, ಆವಾಗ ಕರಗಿ ಹೋಗ್ತದೆ. ಇದು ಕೆಂಪು ಮಣ್ಣು.
ನೋಡಿ ಇವಾಗ ರೆಡಿ ಆಗಿದೆ ನೋಡಿ. ಇದನ್ನ ಹೀಗೆ ಇಡ್ಬೇಕು, ಬಿಸಿಲಲ್ಲಿ ತುಂಬ ದಿನ ಒಣಗಿಸ್ಬೇಕು. ಇದೊಂದು ನೋಡಿ ನಮ್ಮೂರದ್ದು ಒಂದು ಚಿಕ್ಕದು ಬ್ರಿಡ್ಜ್. ಇವಾಗೆಲ್ಲ ನೀರೆಲ್ಲ ಅಷ್ಟಿಲ್ಲ ಇಲ್ಲಿ, ಅಷ್ಟೇ. ನನ್ನ ಅಮ್ಮ ಸೆಗಣಿ ಹೆಕ್ತಾ ಇರೋದು ಅಂಗಳಕ್ಕೆ ಹಾಕ್ಲಿಕ್ಕೆ. ಇಲ್ಲಿದೆ ನಮ್ಮ ಮನೇಲಿ ಮೊದಲು ದನ ಇತ್ತು, ಇವಾಗ ಸಾಕ್ತಾ ಇಲ್ಲ. ಹಾಗಾಗಿ ನಾವು ಯಾರಾದರೂ ಹೀಗೆ ಕಟ್ಟಿದರೆ ಹಾಕಿದ್ರೆ ಹೀಗೆ ತಗೊಂಡು ಬರುದು. ಇದು ಇಲ್ಲೇ ಒಂದು ಆಗಿದೆ, ಇದು ತುಳಸಿ ಗಿಡ. ಇದು ಬೇರೆ ಜಾತಿ, ಕೃಷ್ಣ ತುಳಸಿ ಅಂತ ಹೇಳೋದು. ಇದರದೊಂದು ಹಕ್ಕಿ ಗೂಡು ಕಟ್ಟಿದೆ. ಅದು ತೋರಿಸ್ತೀನಿ ನಿಮಗೆ. ನೋಡಿ, ಇದನ್ನು ಮತ್ತೆ ಮುಟ್ಟಬಾರ್ದು. ಇದನ್ನೆಲ್ಲ ಮುಟ್ಟಿದರೆ ಮತ್ತೆ ಅವು ಬರುವುದಿಲ್ಲ ಇಲ್ಲಿ. ಮೊನ್ನೆ ನೋಡುವಾಗ ಚಿಕ್ಕದಾಗಿತ್ತು, ಇವಾಗ ಇಷ್ಟು ಕಟ್ಟಿದೆ. ಇದು ತುಳಸಿ ಗಿಡದಲ್ಲಿ ಇದು ಕೃಷ್ಣ ತುಳಸಿ ಅಂತ ಇದ್ರ ಹೆಸರು. ಕೆಲವ್ರ ಮನೇಲಿ ಇರಬಹುದು. ಇದು ನಾರ್ಮಲ್ ತುಳಸಿ ಗಿಡ ಇದು.